ಮಹಾನುಭವ. ಈ ಪರಿಸರದಲ್ಲಿ ಅತ್ತ ಇತ್ತ ಸುತ್ತ ಮುತ್ತ ಎತ್ತ ನೋಡಿದರತ್ತ ಬೇರೆ ಏನು ಗೋಚರಿಸ್ತಾ ಇಲ್ಲ. ಕೇವಲ ವಸ್ತುಗಳು, ಕಲ್ಲುಗಳು ಇಷ್ಟೇ ಗೋಚರವಾಗುತ್ತಾ ಉಂಟು. ಹಾಗಿದ್ರೆ ಈ ರಾಶಿಯ ಮಧ್ಯೆ ನಾನು ಹೇಗೆ ಹುಟ್ಟಿಕೊಂಡೆ? ನಾನು ಯಾಕೆ? ನಾನು ಹೇಗೆ? ನಾನು ಯಾವುದಕ್ಕೆ? ಒಂದು ನನಗರ್ಥವಾಗುತ್ತಾ ಇಲ್ಲ. ಅದೇ ರೀತಿಯಲ್ಲಿ ಹಸಿವೆ ಒಂದೆಡೆಯಿಂದ ಬಾಧಿಸ್ತಾ ಉಂಟು. ಹಾಗಿದ್ರೆ ಇದಕ್ಕೆಲ್ಲ ಪರ್ಯಾಯದ ವ್ಯವಸ್ಥೆಯನ್ನು ಮಾಡುವವರು ಯಾರು? ಹೀಗೆ ನಾನು ನನ್ನಲ್ಲಿಯೇ ತೀರ್ಮಾನಿಸುವುದರ ಜೊತೆಯಲ್ಲಿ ಎಲ್ಲಿ ನೋಡಿದ್ರು ಯಾರು ನನಗೆ ಗೋಚರವಾಗುವುದಿಲ್ಲ. ಹಾಗೆಂದು ಮೇಲೆ ನೋಡಿದ್ರೆ ವಹಿಸಿದವಾಗ ಎತ್ತರ ಭಾಗದಲ್ಲಿ ಏನೋ ಗೋಚರಿಸ್ತಾ ಉಂಟು. ಅಲ್ಲೇ ಇರುವವರು ಯಾರು? ಅತ್ತಿಂದಿತ್ತ ಇತ್ತಿಂದತ್ತ ಸಂಚರಿಸ್ತಾ ಇದ್ದಾರೆ ಅನ್ನುವುದು ಸ್ಪಷ್ಟವಾಯಿತು. ಹಾಗಿದ್ರೆ ಈ ಕೆಳಗಡೆ ನಿಂತು ನಾನು ಯೋಚಿಸಿ ಏನು ಪ್ರಯೋಜನವಿಲ್ಲ. ನನಗೇನಾದರೂ ಸಿಗುತ್ತದೆ, ನನ್ನದ್ದಾದಂತಹ ಉದರಾಗ್ನಿ ಶಮನಗೊಳ್ಳುತ್ತದೆ ಅಂತ ಹೋಗಬೇಕಾಗಿದೆ. ಎತ್ತರವಿರುವಂತಹ ಜಾಗಕ್ಕೆ ಕಾಣುತ್ತಿರುವಂತಹ ಬೆಟ್ಟವನ್ನೇರಬೇಕಾಗಿದೆ. ತಡ ಮಾಡುವುದು ಸರಿಯಲ್ಲ. ಶೀಘ್ರದಲ್ಲಿ ಹೋಗುತ್ತೇವೆ.